ಪ್ರಿಯಕರನಿಗಾಗಿ ಗಂಡನಿಗೆ ಇಟ್ಟಲು ಮುಹೂರ್ತ, ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದಕ್ಕೆ ಗಂಡನ ಕೊಲೆ ಮಾಡಿ ಅಪಘಾತ ಅಂತ ಬಿಂಬಿಸೋದಕ್ಕೆ ಪ್ಲಾನ್ ಮಾಡಿದ್ದಾಳೆ. ಕೊಲೆ ಮಾಡಿ ಅಪಘಾತ ಅಂತ ಹೇಳಿ ಬಿಂಬಿಸೋದಕ್ಕೆ ಪ್ರಯತ್ನಗಳಾಗಿದೆ. ಇಲ್ಲಿ ಹೊಸಕೋಟೆಯಲ್ಲಿ ಕಿಲ್ಲರ್ ಪತ್ನಿ ಮತ್ತು ಪ್ರಿಯಕರ ಅಂಧರಾಗಿದ್ದಾರೆ. 35 ವರ್ಷದ ಅಶೋಕ್ ಕೊಲೆಯಾಗಿದ್ದಂತಹ ದುರ್ದೈವಿ. ಹೊಸಕೋಟೆ ತಾಲೂಕಿನ ಸಿದ್ದೇನಹಳ್ಳಿಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಪತ್ನಿ ಪುಷ್ಪ, ಆಕೆಯ ಪ್ರಿಯಕರ ದೇವರಾಜ್ ಬಂಧನ ಆಗಿದೆ. ಸಹಚರರಾದ ಮುನೀಂದ್ರ, ಸಿದ್ದಪ್ಪ ಕೊಲೆ ಆರೋಪಿಗಳು. ಎಣ್ಣೆ ಪಾರ್ಟಿ ಕೊಡಿಸೋದಾಗಿ ಕರೆಸಿ ಕೊಲೆ ಮಾಡಿದ್ದಾರೆ ಹಂತಕರು. ತಲೆಗೆ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಕೊಲೆಗಡುಕರು. ಕೊಲೆ ಮಾಡಿ ಶವವನ್ನ ರಸ್ತೆಗೆ ಎಸೆದು ಅಪಘಾತ ಅಂತ ಹೇಳಿ ಬಿಂಬಿಸಿದ್ರು. ಜನವರಿ 24ರಂದು ರಸ್ತೆ ಬದಿಯಲ್ಲಿ ಅಪಘಾತದ ರೀತಿ ಶವ ಪತ್ತೆಯಾಗಿತ್ತು. ಸೂಲಿಬೆಲೆ ಪೊಲೀಸರಿಂದ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಪ್ರಿಯಕರನಿಗಾಗಿ ಕಟ್ಕೊಂಡು ಗಂಡನ್ನೇ ಕೊಲೆ ಮಾಡಿದ್ದಾಳೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರಿಬ್ಬರೇ ಆರೋಪಿಗಳು. ಅನೈತಿಕ ಸಂಬಂಧಕ್ಕೆ ಗಂಡನನ್ನ ಕೊಲೆ ಮಾಡಿದ್ದಾಳೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಫೇರ್ ಇತ್ತ, ನಿನ್ನ ಜೊತೆ ಬಾಳಕ್ಕಾಗ್ತಾ ಇಲ್ಲ ಅಂತ ಹೇಳಿ ಸಪ್ರೇಟ್ ಆಗ್ಬಿಡ್ಬೇಕು. ಅದನ್ನ ಬಿಟ್ಟು ಇನ್ನೊಬ್ರು ಪ್ರಾಣವನ್ನ ಕಸಿಯುವಂತಹ ಹಕ್ಕು ಯಾರಿಗೂ ಇಲ್ಲ. ಈ ರೀತಿಯಾಗಿ ರಾಡ್ನಿಂದ ಹೊಡೆದು ಇದು ಒಂದು ಅಪಘಾತ ಅಂತ ಹೇಳಿ ಬಿಂಬಿಸುವಂತಹ ಪ್ರಯತ್ನಗಳಾಗಿದೆ. ಅದು ಯಾವ ರೀತಿಯಾಗಿ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪಾರ್ಟಿ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿ ಚೆನ್ನಾಗಿ ಕುಡಿಸಿ ರಾಡ್ನಿಂದ ಹೊಡೆದು ಕೊಲೆ ಮಾಡಿ ಆ ನಂತರ ರಸ್ತೆಗೆ ಎಸೆದು ಇದು ಅಪಘಾತ, ಕೊಲೆ ಅಲ್ಲ ಅನ್ನೋದನ್ನ ಬಿಂಬಿಸುವಂತಹ ಪ್ರಯತ್ನಗಳಾಗಿದೆ. ಬಟ್ ಆದರೆ ಅಧಿಕಾರಿಗಳೇನು ಕಣ್ಮುಚ್ಕೊಂಡು ಕೂತಿರ್ತಾರಾ? ಸೊ ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವ್ರು ರಂಗೋಲಿ ಕೆಳಗಡೆ ತೂರಿ ಏನಾಗಿದೆ, ಯಾವ ರೀತಿಯಾಗಿ ಅಪಘಾತ ಆಯಿತು, ಎಲ್ಲ ಆ್ಯಂಗಲ್ನಿಂದಲೂ ತನಿಖೆಯನ್ನು ನಡೆಸಿರ್ತಾರೆ. ಮೊಬೈಲ್ಗಳಲ್ಲಿ ಯಾವುದೆಲ್ಲ ರೀತಿಯಾಗಿ ಕಾನ್ವರ್ಸೇಷನ್ಸ್ಗಳಾಗಿರುತ್ತೆ, ಯಾವ್ಯಾವ ರೀತಿಯಾಗಿ ಸಂಬಂಧಗಳಿತ್ತು, ಹೆಂಡತಿ ಏನು ಮಾಡ್ತಾ ಇದ್ಲು, ಹೀಗೆ ಎಲ್ಲ ಆ್ಯಂಗಲ್ನಿಂದಲೂ ಕೂಡ ತನಿಖೆ ನಡೆಸಿರ್ತಾರೆ. ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಅನೈತಿಕ ಸಂಬಂಧಕ್ಕೆ ಗಂಡನ ಬಲಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊಲೆಯಾಗಿದ್ದಾರೆ ಅಶೋಕ್. ಜನವರಿ 24ನೇ ತಾರೀಕಿನಂದು ನಡೆದಿರುವಂತಹ ಈ ಒಂದು ಘಟನೆ. ಈಗ ಸದ್ಯಕ್ಕೆ ಸೂಲಿಬೆಲೆ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಕೆನೆ ನೋಡಿ ಅಶೋಕ್ ಅವರ ಪತ್ನಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಯಾವಾಗ ನಡೆದಿರುವಂತಹ ಘಟನೆ ಇದು? ಈ ಪ್ರಕರಣ ಹೇಗೆ ಹೊರಗೆ ಬಂತು? ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನ ಭೇದಿಸಿದ್ರು ಅಧಿಕಾರಿಗಳು ಅಂತ? ರಮ್ಯಾ, ಏನು ಪ್ರಿಯಕರನ ಜೊತೆಗೂಡಿ ಸ್ವತಃ ಗಂಡನಿಗೆ ಮುಹೂರ್ತ ಇಟ್ಟಂತ ಲೇಡಿ ಪುಷ್ಪ ಏನಿದ್ದಾರೆ, ಈಗ ಅವರನ್ನ ಸೂಲಿಬೆಲೆ ಪೊಲೀಸರು ಈಗ ಬಂಧಿಸಿರುವಂತದ್ದು. ಇದೇ ತಿಂಗಳು ಅಂದ್ರೆ ಜನವರಿ 20 ಅಂದ್ರೆ ಕಳೆದ ತಿಂಗಳು ಜನವರಿ 24ರಂದು ಏನು ಮೃತ ಅಶೋಕ್ ಏನಿದ್ದಾನೆ, ಈ ವ್ಯಕ್ತಿ ಏನ್ ಖಾಸಗಿ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಹೋಗಿರ್ತಾರೆ. ಕೆಲಸ ಮುಗಿಸಿ ಮನೆಗೆ ಕೂಡ ಬಂದಿರ್ತಾರೆ. ಈ ಅಂದ್ರೆ ಆರೋಪಿ ಆಗಿರುವಂತ ದೇವರಾಜ್ಗೆ ಏನು ಪುಷ್ಪ ಆಗಿರುವಂತ ಪುಷ್ಪ ಇಬ್ಬರ ನಡುವೆ ಅನೈತಿಕ ಸಂಬಂಧ ಇರುತ್ತೆ. ಇದ್ರ ಹಿನ್ನೆಲೆಯಲ್ಲಿ ಸಾಕಷ್ಟು ಮನಸ್ತಾಪಗಳು ಬಂದು ಮನೆಯಲ್ಲೂ ಕೂಡ ಜಗಳ ಆಗಿರುತ್ತೆ. ಈ ವ್ಯಕ್ತಿ ಅಶೋಕ್ ಅನ್ನೋ ವ್ಯಕ್ತಿ ಖಾಸಗಿ ಕಂಪನಿಯಲ್ಲಿ ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದ ವೇಳೆ ಏನು ಆರೋಪಿ ಸ್ಥಾನದಲ್ಲಿರುವಂತ ಅಂದ್ರೆ ಪುಷ್ಪ ಪ್ರಿಯಕರ ಏನಿದ್ದಾನೆ, ಅವನ ಜೊತೆಗೂಡಿ ಅವನು ಅಶೋಕ್ಗೆ ಕರೆ ಮಾಡಿ ಇವತ್ತು ಎಣ್ಣೆ ಪಾರ್ಟಿ ಮಾಡೋಣ ಬಾ ಅಂತ ಹೇಳಿ ಎಷ್ಟು ಬಿಯರ್ ಬೇಕು ಅಂತ ಕೇಳ್ತಾನೆ. ಆ ಸಮಯದಲ್ಲಿ ನನಗೆ 1 ಸಾಕು ಬಿಯರ್ ಅಂತ ಹೇಳ್ತಾನೆ. ಹಾಗಾಗಿ ನಿನ್ಗೆ ಇವತ್ತು ಒಂದಲ್ಲ ಸಾಲಲ್ಲ 3 ಬಿಯರ್ ತರ್ತೀನ ಅಂತ ಹೇಳಿ ಏನೋ ಮಾತುಕತೆ ಬೆಳೆಸಿರ್ತಾರೆ. ಈ ಮಾತುಕತೆ ಬೆಳೆಸೋ ಟೈಮಲ್ಲಿ ಅಶೋಕ್ ಫ್ರೆಂಡ್ ಸಹ ಅಶೋಕ್ ಜೊತೆ ಇರ್ತಾರೆ. ಈ ಎಲ್ಲ ಘಟನೆಗಳನ್ನ ಪರಿಗಣಿಸಿದ್ಮೇಲೆ ಅಶೋಕ್ ಸಹ ಏನು ಕೆರೆಗೆ ಕರ್ಕೊಂಡೋಗಿ ಪಾರ್ಟಿನೂ ಸಹ ಮಾಡಿರ್ತಾರೆ. ಅಂದ್ರೆ ದೇವರಾಜು ಮತ್ತೆ ಅಶೋಕ್ ಮತ್ತೆ ದೇವರಾಜು ಸಹಚರರು ಅಂದ್ರೆ ಆರೋಪಿ ಸ್ಥಾನಗಳಲ್ಲಿರುವಂತ ದೇವರಾಜು ಸಹಚರರು ಸಹ ಪಾರ್ಟಿ ಮಾಡಿ ಏನ್ ರಾಡ್ನಿಂದ ಕುಡಿಯೋ ಟೈಮಲ್ಲಿ ಹಲ್ಲೆ ಮಾಡಿರ್ತಾರೆ. ಆ ಅಶೋಕ್ ಅಲ್ಲೇ ಕೆರೆಯಲ್ಲೇ ಸತ್ತು ಹೋಗಿರ್ತಾನೆ. ಈ ಎಲ್ಲ ಘಟನೆಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸಿದ್ದೇನಹಳ್ಳಿ ಗ್ರಾಮ ಏನಿದೆ, ಆ ಹೊಸಕೋಟೆ ಆ ಕೆರೆಯಲ್ಲಿ ನಡೆದಿರುತ್ತೆ. ಆ ಅಶೋಕ್ ಮೃತಪಟ್ಟ ತಕ್ಷಣ ಏನು ಈ ಪ್ರಕರಣವನ್ನ
ಅಪಘಾತ ರೀತಿಯಲ್ಲಿ ಸೃಷ್ಟಿಸಕ್ಕೆ ಅಂತ ಹೇಳಿ ಆರೋಪಿಗಳು ಅಲ್ಲೇ ಇದ್ದಂತ Okay. ರಸ್ತೆ ಬದಿಯಲ್ಲಿ ತಂದಾಕಿರ್ತಾರೆ. ಈ ಹಿನ್ನೆಲೆಯಲ್ಲಿ ಏನು ಪ್ರಥಮವಾಗಿ ಇದ್ರಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂತದ್ದು ಸ್ವತಃ ಪುಷ್ಪಾವತಿನೇ ಹೋಗಿ ನನ್ನ ಗಂಡನ ಅಪಘಾತ ಆಗಿದೆ, ಇದು ಕೊಲೆನಾ ಅಥವಾ ಅಪಘಾತನ ಅಂತ ಹೇಳಿ ಏನು ನನಗೆ ಪರಿಹಾರ ಕಂಡುಕೊಡ್ಬೇಕಂತ ಹೇಳಿ ದೂರನ್ನ ದಾಖಲಿಸಿರ್ತಾರೆ. ಹಾಗಾಗಿ ಸೂಲ್ಬೆಲೆ ಪೊಲೀಸರು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಏನು ಕೊಲೆಯಾಗಿ ಪರಿಗಣಿಸಿರೋದಿಲ್ಲ. ಎಲ್ಲೋ ಒಂದ್ ಕಡೆ ಏನು ಪತ್ನಿಯೇ ಈ ಕೊಲೆಗೆ ಕಾರಣ ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಆರೋಪ ಮಾಡಿದ ತಕ್ಷಣ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಇವತ್ತು ಎಲ್ಲಾ ರೀತಿಯಾದಂತ ಆಯಾಮಗಳಲ್ಲಿ ತನಿಖೆ ಮಾಡಿದ ಮೇಲೆ ಕೊಲೆಗೆ ಪ್ರಮುಖ ಕಾರಣಕರ್ತರೆ ಹೆಂಡತಿ ಮತ್ತೆ ಆತಳ ಸಹಚರ ಅಂತೇಳಿ ಈಗ ಬೆಳಕಿಗೆ ಬಂದಿರುವಂತದ್ದು. ಎಲ್ಲಾ ತನಿಖೆಯನ್ನ ಪೂರ್ಣಗೊಳಿಸಿ ಇವತ್ತು ಓಕೆ ಮಹೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.